ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಾಪುರದಲ್ಲಿ ಕಟ್ಟಿರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಬಿಡಿಎ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಆಗಿದ್ದು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಎದುರುಗಡೆ ನೋಡಿದ್ರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದು ನಾವು ಮೈನ್ ರೋಡ್ ನಮಗೆ 30 ಅಡಿ ಇರುವಂತಹ ಮೈನ್ ರೋಡ್, ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಬೋರ್ವೆಲ್ ಇದೆ, ಕಾವೇರಿ ವಾಟರ್ ನಮಗೆ ವಾರಕ್ಕೆ 2 ದಿನ ನಮಗೆ ಬಿಡ್ತಾ ಇರುವಂತದ್ದು, ಭಾನುವಾರ ಮತ್ತೆ ಬುಧವಾರ ವಾರಕ್ಕೆ 2 ದಿನ. ಅದು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ 12 ಅವರ್ಸ್ ನಮಗೆ ವಾಟರ್ ಕೊಡ್ತಾರೆ. ಯಾವುದೇ ರೀತಿಯಲ್ಲಿ ನಮಗೆ ಅಂಜನಾಪುರದಲ್ಲಿ ವಾಟರ್ಗೆ ಪ್ರಾಬ್ಲಮ್ ಇಲ್ಲ. ಬೋರ್ವೆಲ್ ಇರೋದ್ರಿಂದ ನಮಗೆ ವಾಟರ್ ಸಫಿಶಿಯಂಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ BMTC ಡ್ರೋನ್ ಶಾಟ್ ಅಲ್ಲಿ ನೋಡಿದ್ರಲ್ಲ, BMTC ಬಸ್ ಸ್ಟಾಪ್ ಗೆ ಜಸ್ಟ್ 200 ಮೀಟರ್ ಇದೆ. ಮನೆ ಟೆರೆಸ್ ಅಲ್ಲಿ ನಿಂತ್ಕೊಂಡ್ರೆ ನಮಗೆ BMTC ಬಸ್ ಸ್ಟಾಪ್ ಕಾಣಿಸುತ್ತೆ. ಬಟ್ ಏನಂದ್ರೆ BMTC ಬಸ್ ಸ್ಟಾಪ್ ಗೆ ನಾವು ಬೈ ವಾಕ್ ಹೋಗ್ತೀನಿ ಅಂದ್ರೆ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ನಾವು ಬಸ್ ಸ್ಟಾಪ್ ಹೋಗ್ಬೋದು. 2 ವೀಲರ್ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಕೂಡ ನಾವು ಬಸ್ ಸ್ಟಾಪ್ ಹೋಗ್ಬೋದು. ಅಷ್ಟತ್ರದಲ್ಲಿ ನಮಗೆ BMTC ಬಸ್ ಸ್ಟಾಪ್ ಇದೆ. ಮತ್ತೆ ಇದು ನಮಗೆ ಅಂಜನಾಪುರ ವಿಲೇಜ್ ಗೆ ಅಟ್ಯಾಚ್ ಆಗಿರೋದ್ರಿಂದ, ಬಟ್ ವಿಲೇಜ್ ಅಂತ ಹೇಳ್ತೀವಿ, ದೊಡ್ಡ ಮನೆಗಳೆಲ್ಲ ಇದೆ, ತುಂಬಾ ಲಾವಿಶ್ ಆಗಿ ಕೂಡ ನಮಗೆ ಅಲ್ಲಿ ವಾಸ ಮಾಡೋರು ಇದ್ದಾರೆ. ವಿಲೇಜ್ ಆಗಿರೋದ್ರಿಂದ ಪ್ರತಿಯೊಂದು ಐಟಮ್ ಕೂಡ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಸಿಗುತ್ತೆ. ಪ್ರತಿಯೊಂದು ಗ್ರಾಸರಿಯಿಂದ ಹಿಡಿದು ವೆಜಿಟೇಬಲ್ಸ್ ಇಂದ ಹಿಡಿದು ಫ್ರೂಟ್ಸ್ ಗಳಿಂದ ಹಿಡಿದು ಪ್ರತಿಯೊಂದು ಥಿಂಗ್ಸ್ಗಳು, ಮನೆಗೆ ಬೇಕಾಗಿರೋ ಥಿಂಗ್ಸ್ಗಳೆಲ್ಲ ಜಸ್ಟ್ ವಾಕಬಲ್ 2 ಮಿನಿಟ್ಸ್ ವಾಕಬಲ್ ನಿಮಗೆ ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ. ಈ ಪ್ರಾಪರ್ಟಿ ನಮಗೆ ತುಂಬಾ 7 ಮಾಡಿಸಿದ ಜಾಗ, 100% ವಾಸ್ತು ಇದೆ, ಕ್ಲಿಯರ್ ಟೈಟಲ್, ಹೋಗೋ ವೈಟಿಗೆ 90% ಲೋನ್ ಆಗುವಂತಹ ಕ್ಲಿಯರ್ ಟೈಟಲ್ ಈ ಬಿಡಿಎ ಪ್ರಾಪರ್ಟಿ ಆಗಿದೆ. ಈಗ ಮನೆ ವಿಷಯಕ್ಕೆ ಏನಾದ್ರು ಮಾತಾಡೋದಾದ್ರೆ, ಈಗ ಎಕ್ಸಾಕ್ಟ್ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಕಾರ್ ಪಾರ್ಕಿಂಗು ಕೆಳಗಡೆ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಕ್ಲೋಸ್ ಮಾಡಿದಾರಲ್ಲ, ಇದು ಬಂದು ನಮಗೆ UPS ಪಾಯಿಂಟ್ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಹಾಗೆ ಇನ್ ಕೇಸ್ ಮನೆಯಲ್ಲಿ ವಾಸ ಮಾಡೋರಿದ್ರೆ ವರ್ಷಕ್ಕೆ ಆತನ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಒಂದು 50 ಜನ ಊಟ ಹಾಕೊಡ್ಬೇಕಾಗುತ್ತೆ. ಈ ಪಾರ್ಕಿಂಗ್ ಅಲ್ಲಿ ಒಂದು 50 ಜನಕ್ಕೆ ಊಟ ಹಾಕೋದ್ರು ಕೂಡ ಮೇಂಟೆನೆನ್ಸ್ಗೋಸ್ಕರ ಇಲ್ಲೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇದು ನೋಡಿ ಕಾಮನ್ ಬಾತ್ರೂಮ್. ಇದು ವಾಲ್ಗಳಲ್ಲೆಲ್ಲ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಫ್ಲೋರ್ ಮೌಂಟೆಡ್ ಕಾಂಪೌಂಡ್ ಇಲ್ಲಿಗೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಡ್ರೈ ವಾಟರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. WPC ಡೋರ್ ಇದು ಬಂದ್ಬಿಟ್ಟು ನಮಗೆ ವಾಟರ್ ಪ್ರೂಫ್. ಇಲ್ಲೂ ಕೂಡ ನಮಗೆ ಹ್ಯಾಂಡಲ್ ಆಗಿ ಯೂಸ್ ಇದೆ. ಇನ್ನು ಪಾರ್ಕಿಂಗ್ ಫ್ಲೋರಿಂಗ್ ನೋಡಬಹುದು, ಆಂಟಿಸ್ಕಟ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೂ ಕೂಡ ನೋಡಬಹುದು ನಮಗೆ 4.5 ಅಡಿ ಇರುವಂತಹ ಟೈಲ್ಸ್ ಗಳನ್ನ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. 2x4 ಸೆಂಟ್ರಲ್ ಒಂದು ಪೀಸ್, ಒಂದು ಡಿಸೈನ್ಗೆ ಮೇಲ್ಗಡೆ ಕೂಡ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಏನಕ್ಕೆ ಕೊಡ್ತಾರೆ ಅಂದ್ರೆ, ಇದು ನಮಗೆ ಮೇಂಟೆನೆನ್ಸ್ ಇದೆ. ಇನ್ ಕೇಸ್ ವಾಷಿಂಗ್ ಏನಾದ್ರು ನಾವು ಪಾರ್ಕಿಂಗ್ ಅಲ್ಲೇ ಮಾಡಿದ್ರೆ ಯಾವುದೇ ರೀತಿ ವಾಲ್ಗಳಿಗೆ ಡ್ಯಾಮೇಜ್ ಆಗಬಾರ್ದು ಅನ್ನೊಂದು ಪರ್ಪಸ್ಗೆ ನಮಗೆ ಟೈಲ್ಸ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ಮೀಟರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿ ವಾಟರ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಇಲ್ಲಿ ನಮಗೆ 2 ಬೈಫರ್ಕೇಶನ್ ಗೇಟ್ ಗಳನ್ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ವೆಹಿಕಲ್ಸ್ ಓಡಾಡುವಂತದ್ದು, ಮೂವ್ ಅಂಡ್ ಔಟ್ ಗೆ ನಮಗೆ ಇಲ್ಲಿ ಓಡಾಡುವಂತದ್ದು. ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್ ಆಗಿ ಓಡಾಡುವಂತದ್ದು. 2 ಗೇಟ್ ಗಳು ನಮಗೆ ಪ್ರಾವಿಷನ್ ಮಾಡಿದರೆ. ಈ ಪಾರ್ಕಿಂಗ್ ಅಲ್ಲಿ ಕೂಡ ನಮಗೆ ಸೆಮಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಇದು. ತುಂಬಾ ಜನ ರಿಕ್ವೈರ್ಮೆಂಟ್ ಇರುತ್ತೆ, ನಾರ್ತ್ ಫೇಸಿಂಗ್ ಬೇಕು, ಈಸ್ಟ್ ಡೋರ್ಗಳೇ ಬೇಕು ಅಂತ ಹೇಳ್ತಾ ಇರ್ತಾರೆ. 7 ಮಾಡಿಸಿದ್ದು ಜಾಗದಲ್ಲಿ 7 ಮಾಡಿಸಿದ್ದು ಮನೆ ಅಂತಾನೆ 100% ನಾನು ಹೇಳ್ತೀನಿ. ಜಸ್ಟ್ ಒಂದ್ಸತಿ ಬಂದು ವಿಸಿಟ್ ನ ಮಾಡಿ, ತುಂಬಾ ಲೈಕ್ ಮಾಡ್ತೀರಾ. ಸಾಕಾಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೊಂದು ಇಂಟೀರಿಯರ್ ವರ್ಕ್ ಒಂದು ಮಾಡಿದ್ದಾರೆ. ಇದು ಬಂದು ನಮಗೆ ಶೂ ರ್ಯಾಕು ಇಲ್ಲೇ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬೋತ್ ಸೈಡ್ ವಾಲ್ಗಳಿಗೂ ನಮಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಡೋರು, ಮೇಲ್ಗಡೆ WPC ವರ್ಕ್ ಜೊತೆಗೆ POP ಮಿಕ್ಸ್ ವಿತ್ LED ಲೈಟ್ ಜೊತೆಗೆ ನಮಗೆ ಗ್ರ್ಯಾಂಡ್ ಆಗಿ ಎಲಿವೇಶನ್ ನ ತಗೋ ಬಂದಿರುವಂತದ್ದು. ಫುಲ್ 3 ಸೈಡಲ್ಲೂ ಕೂಡ ನಮಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಫೇಸಿಂಗ್ ತಕ್ಕನಂಗೆ, ಏರಿಯಾಗಳು ತಕ್ಕನಂಗೆ ಡಿಸೈನ್ ವರ್ಕ್ಗಳು ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಮನೆಗಳದ್ದು ಸೂಪರ್ ಆಗಿ ಬಂದಿದೆ. ಇನ್ನ ಡೋರ್ ವಿಷಯ ಮಾತಾಡೋದಾದ್ರೆ ನೋಡ್ಬೋದು, ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಡೋರು. ಇದು ನಮಗೆ ಟೀಕುಡ್ ಡೋರ್ ಆಗಿದೆ. ಈಸ್ಟ್ ಫೇಸಿಂಗ್ ಡೋರು ಪಕ್ಕದಲ್ಲಿ ನಮಗೆ ಗ್ಲಾಸ್ ಕೂಡ ಕೊಟ್ಟಿರುವಂತದ್ದು ವಿತ್ ಡಿಸೈನ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ಈ ಪೋರ್ಷನ್ ಅಲ್ಲಿ
ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲೂ ಇಂಟೀರಿಯರ್ ವರ್ಕ್ ವಿತ್ LED ಲೈಟ್ ಅಲ್ಲಿ ನಮಗೆ ಒಂದು ಬಾರ್ಡರ್ ಶೇಪ್ ಅಲ್ಲಿ ನಮಗೆ ತಗೊಂಡಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಗ್ರ್ಯಾಂಡ್ ಆಗಿರುವಂತಹ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ರೋಡ್ ಸೈಡ್ ಅಲ್ಲೇ ವೆಂಟಿಲೇಷನ್ಗೋಸ್ಕರ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಚೆನ್ನಾಗಿದೆ. ಇನ್ನು ಈ ಪೋರ್ಷನ್ ನೋಡಿ, ಟಿವಿ ಕ್ಯಾಬಿನೆಟ್, ಪಕ್ಕದಲ್ಲಿ ಪೂಜೆ. ಈ ಡೋರ್ ನ ಕ್ಲೋಸ್ ಮಾಡಿದ್ರೆ ಈ ವಾಲ್ ಫುಲ್ಲು ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಫುಲ್ಲು ವುಡನ್ ವರ್ಕ್ ಕೂಡ ನಾವು ನೋಡ್ಬೋದು. ಹೀಗಿದೆ ನೋಡಿ, ತುಂಬಾ ಖರ್ಚು ಮಾಡಿದ್ದಾರೆ, ತುಂಬಾ ಲಾವಿಶ್ ಆಗಿದೆ. ಟಿವಿ ಕ್ಯಾಬಿನೆಟ್ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಪಕ್ಕದಲ್ಲಿ ಪೂಜಾ ಮನೆ ಟಿವಿ ಕ್ಯಾಬಿನೆಟ್ ಸೆಂಟ್ರಲ್ಲಿ ನಮಗೆ ರ್ಯಾಕ್ಗಳು ಕೊಟ್ಟಿದ್ರಲ್ಲ, ಅಲ್ಲೆಲ್ಲ ನಾವು ಫೋಟೋ ಫ್ರೇಮ್ಗಳನ್ನ ಅಸೆಂಬಲ್ ಮಾಡ್ಕೊಳ್ಳೋದಕ್ಕೆ ವಿತ್ LED ಲೈಟ್ಗಳ ಜೊತೆಗೆ ನಮಗೆ ಗ್ರ್ಯಾಂಡ್ ಆಗಿ ಇಂಟೀರಿಯರ್ ವರ್ಕ್ ನ ತಗೊಂಡಿರುವಂತದ್ದು. ಇನ್ನು ಕೆಳಗಡೆ 2 ಡ್ರಾಯರ್ ಬಾಕ್ಸ್, ಒಂದು ಗ್ಲಾಸ್ ಫಿನಿಶಿಂಗ್ ಇರುವಂತಹ ಡಿಸ್ಕ್ಗಳು ಇಟ್ಕೊಳ್ಳೋದಕ್ಕೆ ನಮ್ಗೊಂದು ಪ್ರಾವಿಷನ್ ಮಾಡಿರುವಂತಹ ಗ್ಲಾಸ್ ಡೋರ್ ಇರುವಂತಹ ಒಂದು ಡ್ರಾಯರ್ ಬಾಕ್ಸ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಸೀಲಿಂಗ್ ವಿಷಯಕ್ಕೆ ಬಂದ್ರೆ ನೋಡಬಹುದು, ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ POP ತಗೊಂಡಿದ್ದಾರೆ. ಫ್ಯಾನು ಎಲ್ಲ ನಮಗೆ ಪ್ರಾವಿಷನ್ಗೆ ಮಾಡಿ ಕೊಟ್ಟಿರುವಂತದ್ದು. ವೈರಿಂಗ್ ಎಲ್ಲ ಬಿಟ್ಟಿದ್ದಾರೆ, ಫ್ಯಾನ್ ನಾವು ಹಾಕೋಬೇಕಾಗುತ್ತೆ. ವಿತ್ LED ಲೈಟ್ಗಳೆಲ್ಲ ನಮಗೆ ಇನ್ಕ್ಲೂಡ್ ಆಗಿದೆ. ಇನ್ನ ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನೋಡಬಹುದು ವೀಕ್ಷಕರೇ, ಇದು ನಮಗೆ ಸ್ಟೋರೇಜ್ ಏರಿಯಾ ಅಂತಾನೆ ಹೇಳ್ಬೋದು. ಸ್ಟೋರೇಜ್ ಏರಿಯಾ, ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಇಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ಇಲ್ಲೂ ಕೂಡ ನಮ್ಮ ಒಂದು ಎಲಿವೇಶನ್ ಅಲ್ಲಿ ಡಿಸೈನ್ಗೆ ವರ್ಕು ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ವಿತ್ ಪಾಯಿಂಟ್ ಕೊಟ್ಟಿದ್ದಾರೆ. ಏನಾದರೂ ನೀವು ಸೋಫಾ ಹಾಕೊಂಡು ಇಲ್ಲಿ ಟಚ್ ಆಗುತ್ತೆ, ಓಡಾಡಬಾರ್ದು ಅನ್ನೋ ಒಂದು ರೀಸನ್ ಅಲ್ಲಿ ನೀವೇನಾದ್ರೂ ಅಕ್ವೇರಿಯಂ ಏನಾದ್ರು ಮಾಡ್ಕೊಂಡ್ರೆ ಎಂಟ್ರೆನ್ಸ್ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಬರುತ್ತೆ, ಮನೆಗೆ ನೋಡೋದಕ್ಕೆ ಚಂದ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆ ಪರ್ಪಸ್ಗೆ ಅಲ್ಲೊಂದು ಪಾಯಿಂಟ್ ಕೊಟ್ಟಿರೋದು, ಅಕ್ವೇರಿಯಂಗೋಸ್ಕರ ಮಾಡಿರುವಂತಹ ಪಾಯಿಂಟ್ ಅದು ಲವ್ಲಿ ಆಗಿ ಬಂದಿದೆ. ಈ ಪೋರ್ಷನ್ ಕೂಡ ನೋಡ್ಬೋದು, ಇಂಟೀರಿಯರ್ ವರ್ಕ್ ಎಷ್ಟು ಗ್ರ್ಯಾಂಡ್ ಆಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಸಖತ್ತಾಗಿದೆ. ಈ ಸ್ಟೇರ್ ಕೇಸ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮ್ಮೊಂದು ಸೆಮಿ ಇಂಟೀರಿಯರ್ ವರ್ಕ್ ಒಂದು ಡಿಸೈನ್ ವಿತ್ ಪೈಂಟ್ ಮಿಕ್ಸ್ ಆಗಿರುವಂತಹ ವರ್ಕ್ ಕೂಡ ನಾವು ನೋಡಬಹುದಾಗಿದೆ ಈ ಪೋರ್ಷನ್ ಅಲ್ಲಿ. ಇನ್ನು ಪೂಜಾ ಮನೆಗೆ ಬಂದ್ರೆ ಟೀ ಕುಡ್ ವಿತ್ ಗ್ಲಾಸ್ ಡೋರ್, ಅದು ಕೂಡ ನಮಗೆ ಅಚ್ಚಿಂಗ್ ಆಗಿರುವಂತದ್ದು. ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಒಳಗಡೆ ನೋಡಬಹುದು ವೀಕ್ಷಕರೇ, ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇನ್ನು ವಾಲ್ ಗಳಿಗೆಲ್ಲ ನಮಗೆ 2x4 ವೆಟ್ರೋಫೆಟಲ್ಸ್, ಬಾರ್ಡರ್ ಅಲ್ಲಿ ಮೆಟಲ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ವರ್ಕ್ ವಿತ್ ಟಫನ್ ಗ್ಲಾಸ್, ಅದು ಕೂಡ ನಮಗೆ ಡಿಸೈನ್ ವರ್ಕ್ ಕೂಡ ನಾವು ನೋಡಬಹುದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಎಕ್ಸಾಕ್ಟ್ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಅಗ್ನಿ ಮನೆ ಬರುತ್ತೆ. ಅಗ್ನಿ ಮನೆಯಲ್ಲಿ ನಮಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿರೋಂಥದ್ದು 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಕಿಚನ್ ಏರಿಯಾ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ನಮಗೆ ಕಾಣಿಸ್ತಾ ಇದೆ, ಲವ್ಲಿ ಆಗಿದೆ. ಇಲ್ಲಿ ನಮಗೆ ಸ್ಲ್ಯಾಬ್ ಯೂಸ್ ಮಾಡಿರೋದು ಬಂದು ನಮಗೆ ಕ್ವಾಡ್ಸ್ ನ ಯೂಸ್ ಮಾಡಿರೋಂಥದ್ದು. ಇದು ಫುಲ್ ನಮಗೆ ಮಾಡ್ಯುಲರ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಂಟೆನೆನ್ಸ್ಗೋಸ್ಕರ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಚಿಮ್ಮಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಆಕ್ವಾಗಾರ್ಡ್ಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಐಟಮ್ಸ್ ಗಳೆಲ್ಲ ಸ್ಟೋರೇಜ್ಗೆ ಈ ಪೋರ್ಷನ್ ನಮಗೆ ಕ್ಲೀನಿಂಗ್ ಕೂಡ ಮಾಡಿರುವಂತದ್ದು. ಇಲ್ಲೂ ಕೂಡ ಅಷ್ಟೇನೆ POP ವಿತ್ ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಿಕ್ಸ್ ಮಾಡಿ POP ವರ್ಕ್ ನ ಮಾಡಿದ್ದಾರೆ ವಿತ್ LED ಲೈಟ್ ಗಳ ಜೊತೆಗೆ. ಈ ಪೋರ್ಷನ್ ನೋಡಿ, ಡೈನಿಂಗ್ ಏರಿಯಾ, ಇಲ್ಲೂ ಕೂಡ ನಮಗೊಂದು ಸೆಮಿ ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಪಿಂಗಣಿ ಐಟಮ್ಸ್ ಇಟ್ಕೊಳ್ಳೋಕೆ ಈ ಪೋರ್ಷನ್ ಡೈನಿಂಗ್ ಏರಿಯಾದಲ್ಲೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಇಲ್ಲೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 5 ರಿಂದ 8 ಜನ ಕೂತ್ಕೊಂಡು ಊಟ ಮಾಡಬಹುದು. ಅಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಕಿಚನ್ ಏರಿಯಾಗೂ ಮತ್ತೆ ಹಾಲ್ಗೂ ಬೈಫರ್ಕೇಶನ್ ಅಲ್ಲಿ ನೋಡಬಹುದು ವೀಕ್ಷಕರೇ. ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ಮಾಡಿ ಫೋಟೋ ಫ್ರೇಮ್ಗಳು ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡಿ, ಈ ಪೋರ್ಷನ್ ಅಲ್ಲೂ ಒಂದು ಸೆಲ್ಫ್ಗಳ ಟೈಪ್ ಅಲ್ಲಿ ಡಿಸೈನ್ ವರ್ಕ್ ಮಾಡಿ, ಪಕ್ಕದಲ್ಲಿ ಒಂದು ಡಿಸೈನ್ ಇರುವಂತಹ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬಟ್ ಏನು ಅಂದ್ರೆ ಕಿಚನ್ ಮಾತ್ರ ಲವ್ಲಿ ಆಗಿದೆ, ಸೂಪರ್ ಆಗಿದೆ. ಆಮೇಲೆ ಮನೆದು ವುಡ್ಗಳೇನು ಯೂಸ್ ಮಾಡಿದಾರಲ್ಲ, ಆ ವುಡ್ ಎಲ್ಲ ಬಂದು ನಮಗೆ ಟೀ ಕುಡ್ಡೆ ಯೂಸ್ ಮಾಡಿರುವಂತದ್ದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಒಂದು ಯುಟಿಲಿಟಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಸಿಂಕ್ ಇಟ್ಕೋಬಹುದು, ಡಿಶ್ ವಾಶ್ ಇಟ್ಕೊಬಹುದು, ವಾಷಿಂಗ್ ಮಿಷಿನ್ ಕೂಡ ನಾವು ಇಟ್ಕೋಬಹುದು, 3 ಇಟ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಅಲ್ಲಿ ಯುಟಿಲಿಟಿನ ಯೂಸ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇದೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿದ್ದಾರೆ. ಜಸ್ಟ್ ಕಾಮನ್ ಬಾತ್ರೂಮ್ ಅಷ್ಟೇ ಆಯ್ತು. ವೆಟ್ರೋಫೆಟೈಲ್ಸ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಟ್ ವೆಟ್ರೋಫೆಟೈಲ್ಸ್ ಕೂಡ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಫ್ಲೋರ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಾತ್ರೂಮ್ ಯೂಸ್ ಮಾಡಿರೋದ್ರಲ್ಲಿ WPC ಇದು ವಾಟರ್ ಪ್ರೂಫ್ ಡೋರು. ವುಡ್ ಎಲ್ಲ ಬಂದು ನಮಗೆ ಟೀ ಕುಡ್ ಆಗಿದೆ.
ಬಟ್ ಕಿಚನ್ ಮತ್ತೆ ಹಾಲು ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ, ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ಗಳನ್ನ ನೋಡೋಣ. ಈಗ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನ ನೋಡಬಹುದು. 45mm ಗ್ರಾನೈಟ್ ನ ಯೂಸ್ ಮಾಡಿದೆ. ರೈಟ್ ಸೈಡ್ ಅಲ್ಲಿ ಈ SS ವರ್ಕ್ ಕೂಡ ನೋಡಬಹುದು. ರೈಲಿಂಗ್ಸ್ ನ ಪಿಲ್ಲರ್ ಗಳು ನೋಡಿ, ಟೀಕುಡ್ ಫಿನಿಶಿಂಗ್ ಇರುವಂತಹ SS ಮೆಟೀರಿಯಲ್, ವುಡ್ ಮೆಟೀರಿಯಲ್ ಇದು, SS ಮೆಟೀರಿಯಲ್ ಇದು ಕೂಡ ನಮಗೆ ವಿತ್ GST ಬಿಲ್ ಅಲ್ಲಿ ಬರುವಂತಹ ಐಟಮ್ ಇದು. ತುಂಬಾ ಮನೇಲಿ SS ಹಾಕಿರ್ತಾರೆ, ಇವರು ಕೂಡ ನಮಗೆ ಪಿಲ್ಲರ್ ಅಲ್ಲಿ ನಮಗೆ ಟೀಕುಡ್ ಇರುವಂತಹ ಪಿಲ್ಲರ್ ಗಳನ್ನ ಯೂಸ್ ಮಾಡಿ ಮಿಕ್ಸ್ ಮಾಡಿರುವಂತಹ SS ರೈಲಿಂಗ್ಸ್ ವರ್ಕ್ಸ್ ಕೂಡ ನಾವು ನೋಡಬಹುದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಂಗೆ ಈ ವಾಲ್ಗೂ ಕೂಡ ಒಂದು ಸೆಮಿ ಇಂಟೀರಿಯರ್ ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು LED ಲೈಟ್ ಕೂಡ ನಮಗೆ ಫಿಕ್ಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದಂಗೆ ಸ್ಟಡಿ ಯೂನಿಟ್. ಆರಾಮಾಗಿ ಹಸ್ಬೆಂಡ್ ಅಂಡ್ ವೈಫ್ ವರ್ಕ್ ಫ್ರಮ್ ಹೋಮ್ ಅಂದಿದ್ರೆ ಇಬ್ಬರು ಕೂಡ ವರ್ಕ್ ಮಾಡೋ ತರ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಬುಕ್ ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಬಾಕ್ಸ್ಗಳು ಮತ್ತೆ ಐಟಮ್ಸ್ಗಳು ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಬಾಕ್ಸ್ಗಳು ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮಗೆ POP ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಓಕೆ, ಹಾಲು ತಕ್ಕನಾಗೆ ಕಿಚನ್ ತಕ್ಕನಾಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಇರುವಂಥದ್ದು. ಎಷ್ಟು ಗ್ರ್ಯಾಂಡ್ ಆಗಿ ಲವ್ಲಿ ಆಗಿದೆ ನೋಡಿ. ಇದು ಕುಬೇರನ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ರೆಡಿ ಇದ್ರೂ ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಇದೆ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತೀರಾ 2 ವಿಂಡೋ ಇದೆ. ವಿಂಡೋ ಮೇಲೆ ಕೆಳಗೆ ಫುಲ್ ಇಂಟೀರಿಯರ್ ಗ್ರ್ಯಾಂಡ್ ಆಗಿ ನಮಗೆ ಕೊಟ್ಟಿರುವಂತದ್ದು. ಇದು ನೋಡಿ ಪ್ರೊಫೈಲ್ ಲೈಟ್ ಕೂಡ ನಮಗೆ ಈ ಸೀಲಿಂಗ್ ಇಂದ ಹಿಡಿದು ವಾಲ್ವರೆಗೂ ಕೂಡ ನಮಗೆ ತಗೊಂಡಿದ್ದಾರೆ. ಅದಕ್ಕೆ ತಕ್ಕಂಗೆ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡಿಸೈನ್ ವರ್ಕ್ ಎಲ್ಲ ನಮಗೆ ನೋಡಬಹುದು. ಈ ಪೋರ್ಷನ್ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, ಅದಕ್ಕೆ ತಕ್ಕನಾಗೆ TV ಯೂನಿಟ್. ಆರಾಮಾಗಿ ಇಲ್ಲೂ ಕೂಡ ನಾವು ದೊಡ್ಡ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ TV ಕ್ಯಾಬಿನೆಟ್ ಅಲ್ಲಿ ನಮಗೆ ವರ್ಕ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮು. ಬೈಫರ್ಕೇಶನ್ ಮಾಡ್ಕೊಬಹುದು. ಇಲ್ಲಿ 3 ಟೈಲ್ಸ್ ಬಿಟ್ಟು ಇಲ್ಲಿ ಏನು ನಮಗೆ ಡೆಪ್ತ್ ತಿಳಿಸಿದಾರಲ್ಲ, ಈ ಡೆಪ್ತ್ ಅಲ್ಲಿ ನಾವು ಪಾರ್ಟಿಷನ್ ಮಾಡ್ಕೊಂಡ್ರೆ ಇದು ವೆಟ್ ಆಗುತ್ತೆ, ಇದು ಡ್ರೈ ಆಗುತ್ತೆ. ಸೆಂಟ್ರಲ್ಲಿ ನಮಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರುವಂಥದ್ದು ಚೆನ್ನಾಗಿದೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ವಾಲ್ ಇದು ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ. ವಾಲ್ ಮೌಂಟೆಡ್ ಕಮೋಡ್ಗೆ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ವಾಲ್ ಮೌಂಟೆಡ್ ಕಮೋಡ್, ಡ್ರೈವರ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ರೂಮ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಸಕ್ಕತ್ತಾಗಿ ನಮಗೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ವೀಕ್ಷಕರೇ, ಈ ಬೆಡ್ರೂಮ್ ಅಲ್ಲಿ ಕೂಡ ನಾವು ಎಂಟ್ರಿ ಆದ್ರೆ ನೋಡಬಹುದು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮಗೆ ರೆಡಿ ಇದೆ ವಿತ್ ಸ್ಟೋರೇಜ್. ಅಕ್ಕಪಕ್ಕ ಓಡಾಡಕ್ಕೆ ತುಂಬಾ ಜಾಗ ಇದೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ಇಂಟೀರಿಯರ್ ವರ್ಕ್ ಮಾಡಿದ್ರ ಇಲ್ಲಿ ಕೂಡ ನಾವು ಐಟಮ್ಸ್ ಗಳನ್ನ ಇಟ್ಕೊಳ್ಬಹುದು. ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಲ್ಲೂ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್, ಮೇಲ್ಗಡೆ ಕೂಡ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ನೋಡಬಹುದು WPC ವರ್ಕ್ ಜೊತೆಗೆ ವಿತ್ POP ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ತಲೆ ಇಟ್ಕೊಳ್ಳೋ ಇದು ಕುಶನ್ ಈ ಪೋರ್ಷನ್ ಬೇಕು ಅಂದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಇಲ್ಲ. ಬಟ್ ಇಂಟೀರಿಯರ್ ಮಾಡಿ ಬಿಟ್ಟಿದ್ದಾರೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನೋಡಬಹುದು ಇಂಟೀರಿಯರ್ ವರ್ಕ್ ಫುಲ್ ನಮಗೆ ವಾಲ್ಗೆ ಅಟ್ಯಾಚ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಕಾಗಿದೆ. ಅಟ್ಯಾಚ್ ಬಾತ್ರೂಮು, ಗ್ಲಾಸಿ ಫಿನಿಶಿಂಗ್ ಟೈಲ್ಸ್. ಇನ್ ಬಾತ್ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಎಲ್ಲ ಬಾತ್ರೂಮ್ ಅಲ್ಲಿ ಏನು ಕ್ವಾಲಿಟಿ ಏನು ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಸೇಮ್ ಆಸ್ ಇಟ್ ಇಸ್ ಅದೇ ಮೆಟೀರಿಯಲ್ ನ ನಮಗೆ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ಬಾಲ್ಕನಿ ಏರಿಯಾ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಟ್ ಆಗಿದೆ. 100% ವಾಸ್ತು ವಿತ್ ಬಾಲ್ಕನಿ. 2 ಚೇರ್ ಹಾಕೊಂಡು ಕುತ್ಕೋಬಹುದು. ಟಫನ್ ಗ್ಲಾಸ್ SS ವರ್ಕುಗಳು ಕೊಟ್ಟಿದ್ದಾರೆ ಮೇಂಟೆನೆನ್ಸ್ಗೋಸ್ಕರ. ವಿತ್ ಟೈಲ್ಸ್ ಮೇಲ್ಗಡೆ ಡೆಕೋರೇಟ್ಗಳಿಗೂ ಒಂದು ಲೈಟ್. ಲವ್ಲಿ ಆಗಿ ಬಂದಿದೆ ಮನೆ. ಸಖತ್ತಾಗಿದೆ. ಮನೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಮನೆ ಒಳಗಡೆ ಆದ ಒಂದು ಪಾಸಿಟಿವ್ ವೈಬ್ ಬರಬೇಕು. ಆ ವೈಬ್ ಈ ಮನೇಲಿದೆ. ಬನ್ನಿ ನೀವು ನೋಡಿ 100% ಲೈಕ್ ಮಾಡ್ತಾರ. ವರ್ಕೌಟ್ ಮಾಡ್ಕೊಬೇಕು. ಸಖತ್ ಹೇಳಿಗೆ ಆಗುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ಎಕ್ಸಾಕ್ಟ್ 3rd ಫ್ಲೋರ್ ಅಲ್ಲಿ ಇದ್ದೀನಿ. ವೀಕ್ಷಕರ, ತುಂಬಾ ಮನೆಗಳಲ್ಲಿ ಇದು ಲಾಸ್ಟ್ ಫ್ಲೋರ್. ಈ ತರ ಸ್ಟೇರ್ ಕೇಸ್ ಇರೋದಿಲ್ಲ. ಇಲ್ಲೊಂದು ರೂಮ್ ಕೊಟ್ಟಿರ್ತಾರೆ, ಇಲ್ಲಿ ಟೆರೆಸ್ ಮಾಡಿರ್ತಾರೆ, ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಬಟ್ ಇಲ್ಲಿ ಏನಂದ್ರೆ ಮೆಟ್ಲು ಕೊಟ್ಟಿರೋದ್ರಿಂದ ಆರಾಮಾಗಿ ಟೆರೆಸ್ ವರ್ಗೂ ಕೂಡ ನಾವು ನಡ್ಕೊಂಡು ಹೋಗ್ಬೋದು, ದೊಡ್ಡವರಿಂದ ಚಿಕ್ಕವರೆಗೂ ಕೂಡ. ಬಟ್ ಇದು 3ನೇ ಮಾಸ್ಟರ್ ಬೆಡ್ರೂಮ್. ಇದೊಂದು ಸ್ವಲ್ಪ ದೊಡ್ಡದಾಗಿ ನಮಗೆ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಇದೆಯಾ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕು ವಿತ್ LED ಲೈಟ್ ಡಿಸೈನ್ ವರ್ಕುಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ POP ವಿತ್ LED ಲೈಟ್ ಎಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಚೇಂಜ್ ಮಾಡಿದ್ದಾರೆ. ಇದು ಸ್ವಲ್ಪ ಕಾಸ್ಟ್ಲಿ.
ಯಾಕಂದ್ರೆ ನಮಗೆ ಒಂದೊಂದು ಡೋರ್ ತುಂಬಾ ಡೆಪ್ತ್ ಇರೋದ್ರಿಂದ ಇದು ಕಾಸ್ಟ್ಲಿ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಫುಲ್ ಡ್ರಾಯರ್ ಬಾಕ್ಸ್ಗಳ ವ್ಯವಸ್ಥೆನ ಕೊಟ್ಟಿದ್ದಾರೆ. ಇಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇಲ್ಲೂ ಕೂಡ ನಮಗೊಂದು ಟಿವಿ ಯೂನಿಟ್ ಅನ್ನು ಕೊಟ್ಟಿರುವಂತದ್ದು. ಸೆಮಿ ಒಂದೊಂದು ವುಡ್ ಹೊಡೆದ್ಬಿಟ್ಟು ಇಟ್ಟಿಲ್ಲ. ಇಲ್ಲೂ ಕೂಡ ನಮಗೆ ಗ್ರ್ಯಾಂಡ್ ಆಗಿ ಗ್ರೇನ್ಸ್ ಗಳೆಲ್ಲ ಮಾಡಿ ಈ ಪೋರ್ಷನ್ ಅಲ್ಲಿ ನಮಗೆ SS ವರ್ಗಗಳೆಲ್ಲ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ನಮಗೆ. ಇದು ಟಿವಿ ಯೂನಿಟ್. ಕೆಳಗಡೆ ನಮಗೆ 2 ಡ್ರಾಯರ್ ಬಾಕ್ಸ್ಗಳ ವ್ಯವಸ್ಥೆ ನಮಗೆ ಕೊಟ್ಟಿರುವಂತದ್ದು. ಇದರ ಪಕ್ಕದಲ್ಲಿ ಒಂದು ಹೋಮ್ ಥಿಯೇಟರ್ ಶೈಲಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಬಟ್ ಹೋಮ್ ಥಿಯೇಟರ್ ಅಲ್ಲ, ಇದು ಹೀಗಿದೆ ನೋಡಿ. ಅಲ್ಲಿ ಮಿರರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್. ಪಕ್ಕದಲ್ಲಿ ಒಂದು ಬಾಕ್ಸ್ ತರ ಇದೆ, ಅದು ಥಿಯೇಟರ್ ತರ, ಅಂದ್ರೆ ಒಂದು ಸ್ಕ್ರೀನ್ ಪ್ರೊಜೆಕ್ಟರ್ ತರ ನಮಗೆ ಕಾಣಿಸ್ತದೆ. ಬಟ್ ಪ್ರೊಜೆಕ್ಟರ್ ಅಲ್ಲ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಡ್ರೆಸ್ಸಿಂಗ್ ಮಾಡಿದಾರಲ್ಲ, ಇಲ್ಲಿಗೆ ಏನಕ್ಕೆ ಇಂಟೀರಿಯರ್ ಬಿಡ್ಬೇಕು, ಮಾಡ್ಬಿಟ್ರೆ ಕುತ್ಕೊಳ್ಬಹುದು. ಕ್ವಶನ್ ಏನಾದ್ರು ಹಾಕೋರೆ ಅಲ್ಲಿ ಕುತ್ಕೋಬಹುದು, ಏನಾದ್ರು ಚರ್ಚೆ ಮಾಡ್ಬೋದು, ಮೀಟಿಂಗ್ ಏನಾದ್ರು ಮಾಡ್ಬೋದು ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ಅದನ್ನ ಕೂಡ ನಮಗೆ ಇಂಟೀರಿಯರ್ ಮಾಡಿ ಡ್ರಾಯರ್ ಬಾಕ್ಸ್ ಗಳೆಲ್ಲ ಮಾಡಿ ನಮಗೆ ಕೊಟ್ಟಿರುವಂತದ್ದು. ಇದು ಎಕ್ಸ್ಟ್ರಾ ಕೆಲಸ ಅದು, ಬಟ್ ಮಾಡಿದ್ರೆ ಮಾಡ್ಬೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದರೆ ಚೆನ್ನಾಗಿದೆ. ಇನ್ನ ಈ ಬೆಡ್ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು ದೊಡ್ಡದಾಗಿದೆ. ಬಾತ್ರೂಮ್ ಬಗ್ಗೆ ಏನು ಹೇಳೋದಿಲ್ಲ, ನೋಡ್ಬಿಡಿ ಅಷ್ಟೇ. ಯಾಕಂದ್ರೆ ಎಲ್ಲಾ ಟೈಲ್ಸ್ಗಳು, ಬಾತ್ರೂಮ್ ಫಿಟ್ಟಿಂಗ್ಸ್, ವಾಲ್ ಮೌಂಟೆಡ್ ಕಮೋಡು ಎಲ್ಲ ಸೇಮ್ ಆಸ್ ಇಟ್ ಈಸ್ ನಮಗೆ ಕಾಪಿ ಪೇಸ್ಟ್ ಇರುತ್ತೆ. ಓಕೆ, ಈ ರೂಮು ಮನೆಗೆ ತಗೊಳ್ಳೋರಿಗೆ ಬಿಟ್ಬಿಟ್ಟಿರ್ತಾರೆ ಇದು. ಯಾಕಂದ್ರೆ ನೋಡಿ ಲೈಟ್ ಫ್ಲಿಕರ್ ಆಗ್ತಾ ಇದೆ, ವೆಂಟಿಲೇಷನ್ ಚೆನ್ನಾಗಿದೆ. ಸ್ವಲ್ಪ ಬ್ರೈಟ್ ಮಾಡ್ತೀನಿ. ವೀಕ್ಷಕ, ಇದು ಬಂದು ನಮಗೆ ಸಿಟ್ಟಿಂಗ್ ಏರಿಯಾ ಆಗ್ಬೋದು, ಇಲ್ಲಾಂದ್ರೆ ಜಿಮ್ ರೂಮ್ ಆಗ್ಬೋದು, ಹೋಮ್ ಥಿಯೇಟರ್ ಆಗ್ಬೋದು, ಪಾರ್ಟಿ ಏರಿಯಾ ಆಗ್ಬೋದು, ಏನ್ ಬೇಕಾದ್ರೂ ಈ ರೂಮ್ ನ ನೀವು ಮಾಡ್ಕೋಬಹುದು. ಯಾಕಂದ್ರೆ ಮೇಲ್ಗಡೆ ರೂಫ್ ಕಂಪ್ಲೀಟ್ ಆಗಿದೆ. POP LED ಲೈಟ್ ಗಳನ್ನ ಕೊಟ್ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಯಾರು ಅನಾಮಿಕಗಳು ಯಾರು ಮನೆ ಒಳಗಡೆ ಎಂಟ್ರಿ ಆಗಕ್ ಸಾಧ್ಯನೇ ಇಲ್ಲ. ಏನ್ ಬೇಕಾದ್ರೂ ಇದನ್ನ ಪಾರ್ಟಿಷನ್ ತರ ಮಾಡ್ಕೊಬಹುದು. ಇನ್ನ ಗ್ರೀನರಿ ಏನಾದ್ರು ಬೇಕು ಅಂದ್ರೆ ಪಾಟ್ಗಳೆಲ್ಲ ಇಟ್ಕೊಂಡು ಒಂದು ರೌಂಡ್ ಟೇಬಲ್ ಹಾಕೊಂಡು ಕೂತ್ಕೊಂಡ್ರೆ ಸೂಪರ್ ಆಗಿರುತ್ತೆ ಈ ಜಾಗ. ಯಾಕಂದ್ರೆ ಅಟ್ಮಾಸ್ಫಿಯರ್ ಆ ಥರ ಇದೆ. ಫ್ಲೋರಿಂಗ್ ಕೊಟ್ಟ ಗ್ರಾನೈಟ್ ಆಗಲಿ, ಬಾರ್ಡರ್ ಕೊಟ್ಟಿರೋ ಗ್ರಾನೈಟ್ಗಳಾಗಲಿ, ಮೇಲ್ಗಡೆ ಮಾಡಿರೋ POP ವರ್ಕ್ ಆಗಲಿ, ಈ ಪೋರ್ಷನ್ ಅಲ್ಲಿ ಮಾಡಿರೋ MS ಗ್ರಿಲ್ ವರ್ಕು, ಜೊತೆಗೆ ಮನೆ ಇರೋ ಅಟ್ಮಾಸ್ಫಿಯರು ಹಾಗೆ ಸಕ್ಕತ್ತಾಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಬಟ್ ಟೆರೆಸ್ ಅಲ್ಲೂ ನಿಮಗೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಇದು ಮೇಲೂ ಹೋಗೋಕ್ಕಾಗಲ್ಲ, ಇಲ್ಲೇ ಸಾಕು ಅನ್ನೋರಿಗೆ ಇಲ್ಲಿ ಯೂಸ್ ಮಾಡ್ಕೊಬಹುದು. ಆಂಗಲ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಆ ಥರ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಬಟ್ ಈ ಜಾಗ ಇದೆಲ್ಲ, ಈ ಓಪನ್ ಸ್ಪೇಸ್ ಇದೆಲ್ಲ, ಇದು ಸೂಪರ್ ಆಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಆಲ್ರೆಡಿ ಸನ್ಲೈಟ್ ನಮಗೆ ಮನೆಯೊಳಗಡೆ ಎಂಟ್ರಿ ಆಗ್ತಾ ಇದೆ. ಸ್ಟೇರ್ ಕೇಸ್ ಅಲ್ಲಿ ನೋಡ್ಬೋದು, ಆಲ್ರೆಡಿ ಸನ್ಲೈಟ್ ನಮಗೆ ಮನೆಯೊಳಗಡೆ ಎಂಟ್ರಿ ಆಗ್ತಾ ಇದೆ. SS ವರ್ಗು ಮತ್ತು SS ಪಿಲ್ಲರ್ಗಳು ಏನಿದೆ ನಮಗೆ ಟಾಪ್ ವರ್ಗು, ಫಸ್ಟ್ ಫ್ಲೋರ್ ಇಂದ ಇಲ್ಲಿವರೆಗೂ ಸೇಮ್ ನಮಗೆ ಕಂಟಿನ್ಯೂ ಮಾಡ್ಕೊಂಡಿರುವಂಥದ್ದು. ಇವಿ ಗೇಜಲ್ಲಿ ಇರುವಂತಹ ಗೇಟ್ ಕೂಡ ಕಂಪ್ಲೀಟ್ ಆಗಿದೆ. ಟೆರೆಸ್ ಬಂದ್ರೆ ನೋಡ್ಬೋದು ವೀಕ್ಷಕರೇ, ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಬಂಡೆಕಲ್ಲ ಕೊಟ್ಟಿದ್ದಾರೆ. 1000 ಲೀಟರ್ ಟ್ಯಾಂಕು, ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು, ಬಟ್ಟೆ ಹಾರಾಕೊಳ್ಳೋದಕ್ಕೆ ಇಲ್ಲಿ ಹ್ಯಾಂಗರ್ ಒಂದು ಕೊಟ್ಟಿದ್ದಾರೆ. ಇಲ್ಲೂ ನಮಗೆ ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ, ಒಂದು ದಾರ ಮಾತ್ರ ಹಾಕೊಳ್ಬೇಕಾಗುತ್ತೆ. ಇನ್ನು ಟ್ಯಾಂಕ್ ರೂಮ್ ಕೆಳಗಡೆ ಇಲ್ಲೂ ಕೂಡ ಫ್ಲೋರಿಂಗ್ ಅಲ್ಲಿ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ವಾಷಿಂಗ್ ಮಿಷಿನ್ ಏರಿಯಾ ಇಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಇಟ್ಕೋಬಹುದು, ಇಲ್ಲೂ ಕೂಡ ನೀವು ಇಟ್ಕೋಬಹುದು. ವಾಷಿಂಗ್ ಮಿಷಿನ್ ಜೊತೆಗೆ ಇನ್ನ ಎಕ್ಸ್ಟ್ರಾ ಐಟಮ್ಸ್ ಗಳನ್ನ ಇಟ್ಕೊಳ್ತೀರಾ ತಗೊಳುತ್ತೆ. ಯಾಕಂದ್ರೆ ಅಷ್ಟು ಜಾಗ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ಟೆರೆಸ್ ಅಲ್ಲಿ ಇದೀವಿ. ಈ ಪೋರ್ಷನ್ ನೋಡಬಹುದು, ಅಲ್ಲೆಲ್ಲ ನೋಡಲ್ಲ ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ, ಬಟ್ಟೆ ಹಾರಾಕೊಳ್ಳೋದಕ್ಕೆ ವಿತ್ ವಾಷಿಂಗ್ ಮಿಷಿನ್ ಪಾಯಿಂಟ್. ಈ ಪೋರ್ಷನ್ ಫುಲ್ ನಾವು ಗಾರ್ಡನ್ ಏರಿಯಾ ಏನಾದ್ರು ಮಾಡ್ತೀವಿ ಅಂದ್ರೆ ಗಾರ್ಡನ್ ಏರಿಯಾ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲ ದೊಡ್ಡವರಿಂದ ಚಿಕ್ಕ ಮಕ್ಕಳಿಂದ ಏನಾದ್ರು ವಾಕಿಂಗ್ ಮಾಡ್ಬೋದು, ಜಿಮ್ ಏರಿಯಾ ತರ ನಾವು ಏನಾದ್ರು ಹಂಚಿಗಳು ಹಾಕೊಂಡು ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಇದು ಕೂಡ ನಾವು ಬೇಕಾದ್ರೆ ಮಂಗಳೂರು ಟೈಲ್ಸ್ ಅಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿ ಮಂಗಳೂರು ಟೈಲ್ಸ್ ಕೂಡ ನಾವು ಫ್ಯೂಚರ್ಗೆ ಹಾಕೋಬಹುದು. ಆ ತರ ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಬಟ್ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಲವ್ಲಿ ಲೊಕೇಶನ್ ಅಲ್ಲಿ ಲವ್ಲಿ ಮನೆ, ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಮೈನ್ ರೋಡ್ 80 ಫೀಟ್ ಪ್ಯಾರಲಲ್ಲಿ ಈ ಪ್ರಾಪರ್ಟಿ ಬರುವಂಥದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ಖಂಡಿತ ನನ್ನ ನಂಬರ್ನ ರೈಟ್ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಮತ್ತು ಟೆಕ್ಸ್ಟ್ ಮಾಡಿ ಕರ್ಕೊಂಡ್ಬಂದು ತೋರಿಸ್ತೀನಿ ಈ ಪ್ರಾಪರ್ಟಿನ. ಹಾಗೆ ನಿಮ್ಮದು ಏನಾದರೂ ಪ್ರಾಪರ್ಟಿಗಳನ್ನ ಏನಾದರೂ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವೀಕ್ಷಕರು VC ಪ್ರಾಪರ್ಟಿನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.